ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬೆಳಗಿನ ಮಂಜಿನಂತೆ ಮೃದು ಹರಿಯುವ ನದಿಯಂತೆ ಶಾಂತ, ಕಾವ್ಯದ ಸಾಲಿನಂತೆ ಸುಂದರ, ಹೊರಗಿನಿಂದ ನೋಡಲು ಸದಾ ನಗುಮುಖ, ಎಲ್ಲರನ್ನೂ ಸಮಾನವಾಗಿ ಕಾಣುವ ಅದ್ಭುತ ಗುಣ, ಜಗಳ ಗಲಾಟೆಗಳಿಂದ ಬಹುದೂರ ಉಳಿದು ಸದಾ ಶಾಂತಿಯನ್ನ ಬಯಸುವ ಜೀವ, ಆದರೆ ಒಳಗೆ ಯಾರಿಗೂ ಅರ್ಥವಾಗದಷ್ಟು ಆಳವಾದ ಚಿಂತನೆಗಳ ಸುಂಟರಗಾಳಿ, ನ್ಯಾಯಕ್ಕಾಗಿ ಎಂಥವರ ಮುಂದೆಯೂ ಎದೆಗುಂದದೆ ನಿಲ್ಲುವ ದಿಟ್ಟತನ, ಪ್ರೀತಿಗಾಗಿ ಪ್ರಪಂಚವನ್ನೇ ಮರೆಯುವ ಮುಗ್ಧತೆ. ಹೌದು, ರಾಶಿಚಕ್ರದ ಅತ್ಯಂತ ಆಕರ್ಷಕ, ಸುಂದರ ಮತ್ತು ಸದಾ ನ್ಯಾಯದ ಪರವಾಗಿ ನಿಲ್ಲುವ ಏಕೈಕ ರಾಶಿಯೇ ತುಲಾರಾಶಿ. ತುಲಾರಾಶಿಯವರನ್ನ ಮೇಲ್ನೋಟಕ್ಕೆ ಅರ್ಥ ಮಾಡಿಕೊಳ್ಳುವುದು ಬಹಳ ಸುಲಭ ಎಂದುಕೊಳ್ಳುತ್ತೇವೆ, ಆದರೆ ಅವರ ಆಳವಾದ ಮನಸ್ಸನ್ನು ಅರಿಯುವುದು ಯಾರಿಗೂ ಸಾಧ್ಯವಿಲ್ಲ. ಏಕೆಂದರೆ ಅವರು ಇತರರ ಸಂತೋಷಕ್ಕಾಗಿ ತಮ್ಮ ನೈಜ ನೋವುಗಳನ್ನು ಅಡಗಿಸಿಡುವ ಶ್ರೇಷ್ಠ ಕಲೆಗಾರರು. ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯು ತುಲಾರಾಶಿಯವರ ಕೈ ಹಿಡಿದು ಅವರ ಜೀವನದ ನಿರ್ದಿಷ್ಟ ವಯಸ್ಸಿನಲ್ಲಿ ರಾಜಯೋಗವನ್ನು ಕರುಣಿಸುತ್ತಾಳೆ. ಇವರ ಕಷ್ಟಗಳೆಲ್ಲ ದೂರವಾಗಿ ಸಂಪತ್ತು, ಯಶಸ್ಸು ಹೇಗೆ ಒಲಿಯುತ್ತದೆ, ಯಾವ ವಯಸ್ಸಿಗೆ ತಾಯಿಯ ಸಂಪೂರ್ಣ ಕೃಪೆ ದೊರೆಯುತ್ತದೆ, ಈ ಎಲ್ಲ ಗುಪ್ತ ರಹಸ್ಯಗಳನ್ನು ತಿಳಿಯಲು ತಪ್ಪದೆ ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ಆರಂಭಿಸುವ ಮುನ್ನ ಭಕ್ತಿಯಿಂದ ಜೈ ಧನಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ರಾಶಿಚಕ್ರದಲ್ಲೇ ಅತ್ಯಂತ ಸಮತೋಲನ, ಪ್ರೀತಿ ಮತ್ತು ಸೌಂದರ್ಯವನ್ನು ಪ್ರತಿನಿಧಿಸುವ ವಾಯುತತ್ವದ ರಾಶಿಯಾದ ತುಲಾ ರಾಶಿಯ ಆಳವಾದ ಮತ್ತು ಯಾರಿಗೂ ತಿಳಿಯದ ನಿಗೂಢ ರಹಸ್ಯಗಳನ್ನು ಇಂದು ನಾವು ಎಳೆ ಎಳೆಯಾಗಿ ಬಿಡಿಸಿ ನೋಡೋಣ. ತುಲಾ ರಾಶಿಯ ಚಿಹ್ನೆ ತಕ್ಕಡಿ ಅಥವಾ ತ್ರಾಸು. ಇದು ಕೇವಲ ಒಂದು ನಿರ್ಜೀವ ವಸ್ತು ಅಲ್ಲ, ಇದು ತುಲಾ ರಾಶಿಯವರ ಇಡೀ ಜೀವನದ ತತ್ವ, ಅವರ ಬದುಕಿನ ಪ್ರತಿರೂಪ. ತಕ್ಕಡಿಯು ಸಮತೋಲನ ಮತ್ತು ನ್ಯಾಯದ ಸಂಕೇತ. ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ, ಪ್ರತಿಯೊಂದು ಸಂಬಂಧದಲ್ಲೂ ಇವರು ಸಮತೋಲನವನ್ನು ಕಾಯ್ದುಕೊಳ್ಳಲು ಹಂಬಲಿಸುತ್ತಾರೆ. ಒಂದು ಕಡೆ ಪ್ರೀತಿ, ಇನ್ನೊಂದು ಕಡೆ ಕರ್ತವ್ಯ, ಒಂದು ಕಡೆ ವೃತ್ತಿ, ಇನ್ನೊಂದು ಕಡೆ ಸಂಸಾರ. ಇವೆಲ್ಲವನ್ನ ಯಾವುದೇ ಚ್ಯುತಿ ಬಾರದಂತೆ ಸರಿದೂಗಿಸುವಲ್ಲಿ ತುಲಾ ರಾಶಿಯವರು ಸಿದ್ಧಸ್ಥರು. ಈ ರಾಶಿಯ ಅಧಿಪತಿ ಸೌಂದರ್ಯ, ಕಲೆ, ಪ್ರೀತಿ, ಐಷಾರಾಮಿ ಮತ್ತು ಆಕರ್ಷಣೆಯ ಕಾರಕನಾದ ಗ್ರಹಗಳ ಮಂತ್ರಿ ಶುಕ್ರದೇವ. ಶುಕ್ರನ ಪ್ರಭಾವದಿಂದಾಗಿಯೇ ತುಲಾ ರಾಶಿಯವರ ವ್ಯಕ್ತಿತ್ವದಲ್ಲಿ ಒಂದು ಕಾಂತಿಯ ಆಕರ್ಷಣೆ ಇರುತ್ತದೆ. ಅವರು ಮಾತನಾಡುವ ಶೈಲಿ, ಅವರ ನಗು, ಅವರ ನಡವಳಿಕೆ ಎಲ್ಲವೂ ಇತರರನ್ನ ಕಾಂತದಂತೆ ಸುಲಭವಾಗಿ ಸೆಳೆಯುತ್ತದೆ. ಅವರು ಎಲ್ಲಿಯೇ ಹೋದರೂ ಅಲ್ಲಿ ಒಂದು ರೀತಿಯ ಪಾಸಿಟಿವ್ ಎನರ್ಜಿ, ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗುತ್ತದೆ. ಹೊರಟುತನ, ಒರಟು ಮಾತುಗಳು, ದ್ವೇಷ ಇವುಗಳಿಂದ ಅವರು ಬಹುದೂರ. ಯಾರೊಂದಿಗೂ ಶತ್ರುತ್ವ ಕಟ್ಟಿಕೊಳ್ಳಲು ಅವರು ಇಷ್ಟಪಡುವುದಿಲ್ಲ. ಅದಕ್ಕಾಗಿಯೇ ಇವರನ್ನ ಅತ್ಯುತ್ತಮ ಶಾಂತಿದೂತರು ಎಂದು ಕರೆಯಲಾಗುತ್ತದೆ. ಮೇಲ್ನೋಟಕ್ಕೆ ಇವರು ಬಹಳ ಮೃದು, ಎಲ್ಲದಕ್ಕೂ ಒಗ್ಗಿಕೊಳ್ಳುವವರು, ಯಾರಿಗೂ ನೋವು ಮಾಡದವರು ಎಂದು ಕಾಣಬಹುದು. ಆದರೆ ಅವರ ಈ ಮೃದುತ್ವವನ್ನ ದೌರ್ಬಲ್ಯ ಎಂದು ತಿಳಿದರೆ ಅದು ಇತರರ ಅತಿ ದೊಡ್ಡ ತಪ್ಪು. ತುಲಾರಾಶಿಯವರಲ್ಲಿ ಅಡಗಿರುವ ಅತಿ ದೊಡ್ಡ ಶಕ್ತಿ ಎಂದರೆ ಅವರ ಅನ್ಯಾಯದ ಪರತೆ. ಯಾವುದೇ ತಪ್ಪು ನಡೆದರೂ ಅದು ತಮಗಾಗಲಿ ಅಥವಾ ಬೇರೆಯವರಿಗಾಗಲಿ ಅವರು ಖಂಡಿತ ಸುಮ್ಮನೆ ಕೂರುವವರಲ್ಲ. ಅನ್ಯಾಯವನ್ನ ಕಂಡಾಗ ಅವರೊಳಗಿನ ಮೃದುತ್ವ ಮಾಯವಾಗಿ ಸಿಂಹದಂತೆ ಘರ್ಜಿಸುವ ಶಕ್ತಿ ಅವರಲ್ಲಿದೆ. ಸತ್ಯ ಮತ್ತು ನ್ಯಾಯದ ಪರವಾಗಿ ನಿಲ್ಲುವಾಗ ಅವರು ಯಾರ ಮುಲಾಜಿಗೂ, ಯಾವ ಅಧಿಕಾರಕ್ಕೂ ಹೆದರುವುದಿಲ್ಲ. ಯಾವುದೇ ವಿಷಯವನ್ನು ಕೇವಲ ಒಂದೇ ದೃಷ್ಟಿಕೋನದಿಂದ ನೋಡದೆ, ನಾಣ್ಯದ ಎರಡು ಮುಖಗಳಂತೆ ಎರಡು ಕಡೆಯ ನ್ಯಾಯ ಅನ್ಯಾಯಗಳನ್ನು ಅಳೆದು ತೂಗಿ ಯಾರಿಗೂ ಅನ್ಯಾಯವಾಗದಂತೆ ತೀರ್ಮಾನ ತೆಗೆದುಕೊಳ್ಳುವ ಅದ್ಭುತ ವಿಶ್ಲೇಷಣಾ ಶಕ್ತಿ ಜನ್ಮಜಾತಕವಾಗಿ ಇವರ ರಕ್ತದಲ್ಲೇ ಬಂದಿರುತ್ತದೆ. ಸಾಮಾನ್ಯವಾಗಿ ಸಮಾಜ ಮತ್ತು ಸುತ್ತಮುತ್ತಲಿನ ಜನರು ಅಂದುಕೊಳ್ಳುವುದು ತುಲಾ ರಾಶಿಯವರು ಸದಾ ಸಂತೋಷದಿಂದಿರುತ್ತಾರೆ, ಅವರಿಗೆ ಯಾವುದೇ ಕಷ್ಟಗಳಿಲ್ಲ, ಅವರು ಕೇವಲ ಐಷಾರಾಮಿ ಜೀವನ, ಬಟ್ಟೆ, ಸೌಂದರ್ಯದ ಹಿಂದೆ ಓಡುತ್ತಾರೆ ಎಂದು. ಆದರೆ ಇಲ್ಲಿದೆ ನೋಡಿ ಮೊದಲನೇ ಅತಿ ದೊಡ್ಡ ತಿರುವು. ತುಲಾ ರಾಶಿಯವರು ಹೊರಗಡೆ ಪ್ರಪಂಚಕ್ಕೆ ಎಷ್ಟು ನಗುತ್ತಿರುತ್ತಾರೋ ಒಳಗಡೆ ಅಷ್ಟೇ ಅಗಾಧವಾದ ನೋವನ್ನು ನುಂಗಿಕೊಂಡಿರುತ್ತಾರೆ. ಇತರರನ್ನು ಸಂತೋಷಪಡಿಸುವ ಭರದಲ್ಲಿ ಬೇರೆಯವರಿಗೆ ತಮ್ಮಿಂದ ಸ್ವಲ್ಪವೂ ನೋವಾಗಬಾರದು ಎಂಬ ಒಂದೇ ಒಂದು ಮುಗ್ಧ ಕಾರಣಕ್ಕಾಗಿ ತಮ್ಮ ಸ್ವಂತ ಇಷ್ಟ ಕಷ್ಟಗಳನ್ನು, ಕನಸುಗಳನ್ನು ತ್ಯಾಗ ಮಾಡುತ್ತಾರೆ. ಯಾರಾದರೂ ಸಹಾಯ ಕೇಳಿದರೆ ಇಲ್ಲ ಎಂದು ಹೇಳುವ ಕಲೆ ಇವರಿಗೆ ಗೊತ್ತೇ ಇಲ್ಲ. ಇದೇ ಕಾರಣದಿಂದ ಅನೇಕ ಬಾರಿ ಬೇರೆಯವರ ಕಷ್ಟಗಳನ್ನು ತಮ್ಮ ತಲೆ ಮೇಲೆ ಎಳೆದುಕೊಂಡು ಇವರು ತಾವೇ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತಾರೆ. ತಮ್ಮ ನೋವನ್ನು ಯಾರೊಂದಿಗೂ ಹೇಳಿಕೊಳ್ಳದೆ ಒಂಟಿಯಾಗಿ ಕಣ್ಣೀರು ಸುರಿಸುವ, ದಿಂಬು ಒದ್ದೆ ಮಾಡುವ ಕ್ಷಣಗಳು ಇವರ ಜೀವನದಲ್ಲಿ ಬಹಳಷ್ಟಿವೆ. ಎಲ್ಲರೂ ಇವರನ್ನ ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬ ಭ್ರಮೆ ಇವರದು. ಆದರೆ ವಾಸ್ತವದಲ್ಲಿ ಇವರ ಮನಸ್ಸಿನ ಆಳವಾದ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವವರು ಈ ಪ್ರಪಂಚದಲ್ಲಿ ಬಹಳ ವಿರಳ. ವೃತ್ತಿ ಜೀವನ ಮತ್ತು ಹಣಕಾಸಿನ ವಿಚಾರಕ್ಕೆ ಬಂದರೆ ತುಲಾ ರಾಶಿಯವರು ಅತ್ಯಂತ ಬುದ್ಧಿವಂತರು, ಸೃಜನಶೀಲರು. ಶುಕ್ರನ ಪ್ರಭಾವದಿಂದಾಗಿ
ಕಲೆ, ಸಾಹಿತ್ಯ, ಸಂಗೀತ, ಫ್ಯಾಷನ್, ವಿನ್ಯಾಸ, ಮನರಂಜನೆ, ಸಿನಿಮಾ, ಸೌಂದರ್ಯವರ್ಧಕ ಕ್ಷೇತ್ರಗಳಲ್ಲಿ ಇವರು ಅದ್ಭುತ ಸಾಧನೆ ಮಾಡುತ್ತಾರೆ. ಜೊತೆಗೆ ಇವರ ನ್ಯಾಯಯುತ ಗುಣದಿಂದಾಗಿ ವಕೀಲ ವೃತ್ತಿ, ನ್ಯಾಯಾಧೀಶರು, ರಾಯಭಾರಿಗಳು, ಮಾನವ ಸಂಪನ್ಮೂಲ ವಿಭಾಗ, ಉನ್ನತ ಮಟ್ಟದ ಕೌನ್ಸಿಲಿಂಗ್ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಇವರು ಉನ್ನತ ಸ್ಥಾನಕ್ಕೆ ಏರುತ್ತಾರೆ. ಯಾವುದೇ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಕಲಾತ್ಮಕವಾಗಿ ಮಾಡುವ ಗುಣ ಇವರದ್ದು. ಹಣಕಾಸಿನ ವಿಷಯದಲ್ಲಿ ಇವರು ಬಹಳ ಜಾಗರೂಕರು ಹಾಗೂ ಅದೃಷ್ಟವಂತರು. ಐಷಾರಾಮಿ ಕಾರುಗಳು, ಸುಂದರವಾದ ಮತ್ತು ಅಚ್ಚುಕಟ್ಟಾದ ಮನೆ, ಬ್ರಾಂಡೆಡ್ ಬಟ್ಟೆಗಳು, ಉತ್ತಮ ಸುಗಂಧ ದ್ರವ್ಯಗಳು ಎಂದರೆ ಇವರಿಗೆ ಪಂಚಪ್ರಾಣ. ತಾವು ಕಷ್ಟಪಟ್ಟು ದುಡಿದ ಹಣವನ್ನ ಉತ್ತಮ ಜೀವನ ಶೈಲಿಗಾಗಿ ಖರ್ಚು ಮಾಡಲು ಇವರು ಹಿಂಜರಿಯುವುದಿಲ್ಲ. ಆದರೂ ಹಣಕಾಸಿನ ಸಮತೋಲನ ಕಾಯ್ದುಕೊಳ್ಳುವುದರಲ್ಲೂ ಇವರು ಜಾಣರು. ತುಲಾ ರಾಶಿಯವರಿಗೆ 28 ರಿಂದ 32ನೇ ವಯಸ್ಸಿನ ಅವಧಿ ಅತ್ಯಂತ ಮಹತ್ವದ್ದಾಗಿದೆ. ಈ ವಯಸ್ಸಿನಲ್ಲಿ ಶುಕ್ರ ಮತ್ತು ಮಹಾಲಕ್ಷ್ಮಿಯ ವಿಶೇಷ ಕೃಪೆ ಇವರ ಮೇಲೆ ಮಳೆಯಂತೆ ಸುರಿಯುತ್ತದೆ. ಇಷ್ಟು ದಿನಗಳ ಕಷ್ಟ ಅವಮಾನಗಳಿಗೆಲ್ಲ ಉತ್ತರ ಎಂಬಂತೆ ಈ ನಿರ್ದಿಷ್ಟ ವಯಸ್ಸಿನಲ್ಲಿ ಇವರ ಜೀವನದಲ್ಲಿ ಅನಿರೀಕ್ಷಿತ ಧನಲಾಭ, ವೃತ್ತಿಯಲ್ಲಿ ಭಾರಿ ಬಡ್ತಿ ಮತ್ತು ಸಮಾಜದಲ್ಲಿ ಉನ್ನತ ಗೌರವ ಲಭಿಸುತ್ತದೆ. ತಾಯಿ ಧನಲಕ್ಷ್ಮಿಯ ಸಂಪೂರ್ಣ ಕೃಪೆಗೆ ಪಾತ್ರರಾಗಲು ಒಂದು ವಿಶೇಷವಾದ ಮತ್ತು ಅತ್ಯಂತ ಶಕ್ತಿಶಾಲಿ ಪರಿಹಾರವನ್ನು ಈ ವಿಡಿಯೋದಲ್ಲಿ ಮುಂದೆ ತಿಳಿಸಿದ್ದೇನೆ. ಅದನ್ನು ತಪ್ಪದೇ ಕೇಳಿ. ಸ್ನೇಹ ಮತ್ತು ಬಾಂಧವ್ಯದ ವಿಚಾರದಲ್ಲಿ ತುಲಾ ರಾಶಿಯವರು ಅತ್ಯಮೂಲ್ಯ ರತ್ನವಿದ್ದಂತೆ. ಇವರು ಒಮ್ಮೆ ಒಬ್ಬರನ್ನ ಸ್ನೇಹಿತರೆಂದು ಒಪ್ಪಿಕೊಂಡ್ರೆ ಅವರಿಗಾಗಿ ತಮ್ಮ ಪ್ರಾಣವನ್ನ ಬೇಕಾದರೂ ಪಣಕ್ಕಿಡುತ್ತಾರೆ. ಸ್ನೇಹಿತರ ಕಷ್ಟಗಳಿಗೆ ಹೆಗಲು ಕೊಟ್ಟು ನಿಲ್ಲುವ ಇವರು ಅವರ ಏಳಿಗೆಯನ್ನ ಕಂಡು ಪ್ರಾಮಾಣಿಕವಾಗಿ ಖುಷಿಪಡುತ್ತಾರೆ. ಆದರೆ ಸ್ನೇಹದಲ್ಲಿ ಇವರು ಎಷ್ಟರ ಮಟ್ಟಿಗೆ ವಿಶ್ವಾಸವಿಡುತ್ತಾರೋ ಅಷ್ಟೇ ವಿಶ್ವಾಸವನ್ನು ಮರಳಿ ನಿರೀಕ್ಷಿಸುತ್ತಾರೆ. ಯಾರಾದರೂ ಇವರ ಬೆನ್ನಿಗೆ ಚೂರಿ ಹಾಕಿದರೆ ಅಥವಾ ಇವರ ನಂಬಿಕೆಗೆ ದ್ರೋಹ ಬಗೆದರೆ ಇವರು ಒಮ್ಮೆಲೆ ಜಗಳವಾಡದೆ ಮೌನವಾಗಿ ಅವರಿಂದ ಶಾಶ್ವತವಾಗಿ ದೂರವಾಗುತ್ತಾರೆ. ಇವರ ಮೌನವೇ ಶತ್ರುಗಳಿಗೆ ಅತಿ ದೊಡ್ಡ ಶಿಕ್ಷೆಯಾಗಿರುತ್ತದೆ. ಪ್ರೀತಿಯ ವಿಷಯಕ್ಕೆ ಬಂದರೆ ತುಲಾ ರಾಶಿಯವರು ಪ್ರೀತಿಗಾಗಿಯೇ ಹುಟ್ಟಿದವರು ಎಂದರೆ ಅದು ಖಂಡಿತ ಅತಿಶಯೋಕ್ತಿಯಲ್ಲ. ಪ್ರೀತಿ, ಪ್ರೇಮ, ಒಲವು ಮುಂತಾದ ವಿಷಯಗಳಲ್ಲಿ ಇವರನ್ನು ಮೀರಿಸುವವರು ಬೇರೆ ಯಾರೂ ಇಲ್ಲ. ಇವರ ಪ್ರೀತಿ ಕೇವಲ ದೈಹಿಕ ಆಕರ್ಷಣೆಯಲ್ಲ, ಅದು ಎರಡು ಆತ್ಮಗಳ ಪವಿತ್ರ ಮಿಲನ. ತಮ್ಮ ಸಂಗಾತಿಯನ್ನು ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾರೆ. ಸಂಗಾತಿಯ ಸಣ್ಣ ಸಣ್ಣ ಇಷ್ಟ ಕಷ್ಟಗಳನ್ನು ಗಮನದಲ್ಲಿಟ್ಟುಕೊಂಡು ಅವರನ್ನು ಸಂತೋಷಪಡಿಸಲು ಸದಾ ಹಾತೊರೆಯುತ್ತಾರೆ. ಸರ್ಪ್ರೈಸ್ ಗಿಫ್ಟ್ ಕೊಡುವುದು, ಪ್ರೀತಿಯಿಂದ ಅಡುಗೆ ಮಾಡಿ ಬಡಿಸುವುದು, ಸುಂದರವಾದ ಮಾತುಗಳ ಮೂಲಕ ಪ್ರೀತಿ ವ್ಯಕ್ತಪಡಿಸುವುದು ಇವರ ಜನ್ಮಜಾತ ಗುಣ. ಆದರೆ ಇಲ್ಲಿದೆ ನೋಡಿ ಎರಡನೇ ಅತಿ ದೊಡ್ಡ ತಿರುವು. ಇವರ ಅತಿಯಾದ ಪ್ರೀತಿ ಮತ್ತು ಹೊಂದಾಣಿಕೆ ಸ್ವಭಾವವೇ ಸಂಬಂಧಗಳಲ್ಲಿ ಇವರಿಗೆ ಮುಳುವಾಗುತ್ತದೆ. ಸಂಗಾತಿಯು ಒಮ್ಮೊಮ್ಮೆ ಇವರ ಈ ಒಳ್ಳೆ ಗುಣಗಳನ್ನು ದೌರ್ಬಲ್ಯವೆಂದು ತಿಳಿದು ಇವರನ್ನು ಕಡೆಗಣಿಸಬಹುದು ಅಥವಾ ಇವರ ಮೇಲೆ ಸವಾರಿ ಮಾಡಬಹುದು. ಸಂಬಂಧ ಮುರಿದು ಬೀಳಬಾರದು, ಸಂಸಾರದಲ್ಲಿ ಬಿರುಕು ಬರಬಾರದು ಎಂಬ ಒಂದೇ ಕಾರಣಕ್ಕೆ ತುಲಾ ರಾಶಿಯವರು ಎಲ್ಲ ಅನ್ಯಾಯಗಳನ್ನು ನುಂಗಿಕೊಂಡು ಕಣ್ಣೀರು ಸುರಿಸಿಕೊಂಡು ಸುಮ್ಮನಾಗುತ್ತಾರೆ. ಒಂಟಿತನ ಎಂದರೆ ಇವರಿಗೆ ವಿಪರೀತ ಭಯ. ಹೀಗಾಗಿ ತಮಗೆ ಸ್ವಲ್ಪವೂ ಸರಿಹೊಂದದ, ಗೌರವ ನೀಡದ ಸಂಬಂಧದಲ್ಲೂ ಒದ್ದಾಡಿಕೊಂಡು ತಮ್ಮ ತನವನ್ನು ಕಳೆದುಕೊಂಡು ಜೀವನ ನಡೆಸುವ ಪರಿಸ್ಥಿತಿ ಕೆಲವೊಮ್ಮೆ ಎದುರಾಗುತ್ತದೆ. ತಮ್ಮ ಸಂಗಾತಿಯಿಂದಲೂ ಇವರು ಅಷ್ಟೇ ಪ್ರೀತಿ ಮತ್ತು ಗೌರವವನ್ನು ನಿರೀಕ್ಷಿಸುತ್ತಾರೆ. ಅದು ಸಿಗದಿದ್ದಾಗ ಇವರ ಸೂಕ್ಷ್ಮವಾದ ಮನಸ್ಸು ತೀವ್ರವಾಗಿ ಘಾಸಿಗೊಳ್ಳುತ್ತದೆ. ತುಲಾ ರಾಶಿಯವರಿಗೆ ದೌರ್ಬಲ್ಯಗಳೇ ಇಲ್ಲವೇ ಎಂದು ಕೇಳಿದರೆ ಖಂಡಿತ ಇವೆ. ಪ್ರತಿಯೊಂದು ನಾಣ್ಯಕ್ಕೂ ಎರಡು ಮುಖಗಳಿರುವಂತೆ ಇವರ ಅದ್ಭುತ ವ್ಯಕ್ತಿತ್ವದಲ್ಲೂ ಕೆಲವು ಮೈನಸ್ ಪಾಯಿಂಟ್ಗಳಿವೆ. ಮೊದಲನೆಯದು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿಪರೀತ ವಿಳಂಬ. ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕಾದರೆ ಇವರು 100 ಬಾರಿ 1000 ಬಾರಿ ಯೋಚಿಸುತ್ತಾರೆ. ಇದು ಸರಿಯೋ, ಅದು ಸರಿಯೋ, ಇದರಿಂದ ಯಾರಿಗಾದರೂ ತೊಂದರೆಯಾಗುತ್ತದೆಯೋ? ಹೀಗೆ ಯೋಚಿಸಿ ಯೋಚಿಸಿ ಗೊಂದಲಕ್ಕೆ ಒಳಗಾಗಿ ಸರಿಯಾದ ಸಮಯಕ್ಕೆ ತೀರ್ಮಾನ ತೆಗೆದುಕೊಳ್ಳದೆ ಅನೇಕ ಸುವರ್ಣ ಅವಕಾಶಗಳನ್ನು ಕೈಚೆಲ್ಲಿ ಕಳೆದುಕೊಳ್ಳುತ್ತಾರೆ. ಎರಡನೇ ಅತಿ ದೊಡ್ಡ ದೌರ್ಬಲ್ಯ ಎಂದರೆ ಜನರನ್ನು ಮೆಚ್ಚಿಸುವ ಗುಣ. ಎಲ್ಲರೂ ತಮ್ಮನ್ನು ಒಳ್ಳೆಯವರು ಎಂದು ಕರೆಯಬೇಕು, ಯಾರೂ ತಮ್ಮನ್ನು ಕೆಟ್ಟವರೆಂದು ಭಾವಿಸಬಾರದು ಎಂಬ ಹಂಬಲದಲ್ಲಿ ತಮಗೆ ಇಷ್ಟವಿಲ್ಲದಿದ್ದರೂ ಬೇರೆಯವರ ಮಾತಿಗೆ ತಲೆಯಾಡಿಸುತ್ತಾರೆ. ಮೂರನೆಯದು ಮುಖಾಮುಖಿ ಜಗಳವನ್ನು ತಪ್ಪಿಸುವುದು. ತಮ್ಮ ಕೋಪವನ್ನು ಹೊರಹಾಕದೆ ಮನಸ್ಸಿನಲ್ಲೇ ಅದುಮಿಟ್ಟಿಕೊಳ್ಳುತ್ತಾರೆ. ಇದು ಒಳಗೆ ಜ್ವಾಲಾಮುಖಿಯಂತೆ ಕುದಿಯುತ್ತಿರುತ್ತದೆ. ಕೊನೆಗೆ ಯಾವುದೋ ಒಂದು ದಿನ ವಿಪರೀತ ಒತ್ತಡಕ್ಕೆ ಸಿಲುಕಿ ಇದು ಸ್ಫೋಟಗೊಂಡಾಗ ಮುಂದಿರುವ ವ್ಯಕ್ತಿಗೆ ತಲೆ ಬುಡ ಅರ್ಥವಾಗುವುದಿಲ್ಲ.
ಆರೋಗ್ಯದ ವಿಚಾರದಲ್ಲಿ ತುಲಾ ರಾಶಿಯವರು ಸ್ವಲ್ಪ ಜಾಗರೂಕರಾಗಿರಲೇಬೇಕು. ಇವರ ರಾಶಿಯು ಶರೀರದ ಮೂತ್ರಪಿಂಡಗಳು, ಕಳಬೆನ್ನು ಮತ್ತು ಚರ್ಮವನ್ನು ಆಳುತ್ತದೆ. ಹೀಗಾಗಿ ಇವರಿಗೆ ಬೆನ್ನು ನೋವು, ಕಿಡ್ನಿ ಸಮಸ್ಯೆಗಳು, ಅಲರ್ಜಿ ಅಥವಾ ಚರ್ಮದ ಕಾಯಿಲೆಗಳು ಬರುವ ಸಾಧ್ಯತೆ ಹೆಚ್ಚಿರುತ್ತದೆ. ಅತಿಯಾದ ಮಾನಸಿಕ ಒತ್ತಡ, ಎಲ್ಲರ ಕಷ್ಟಗಳನ್ನು ತಮ್ಮ ತಲೆಗೆ ಹಚ್ಚಿಕೊಳ್ಳುವುದು, ಎಲ್ಲವನ್ನೂ ಮನಸ್ಸಿನಲ್ಲೇ ಇಟ್ಟುಕೊಳ್ಳುವ ಸ್ವಭಾವದಿಂದಾಗಿ ನಿದ್ರಾಹೀನತೆ ಮತ್ತು ತೀವ್ರ ತಲೆನೋವಿನಂತಹ ಸಮಸ್ಯೆಗಳು ಕಾಡಬಹುದು. ಇವರು ಪ್ರತಿದಿನ ಸಾಕಷ್ಟು ನೀರು ಕುಡಿಯುವುದು, ಯೋಗ, ಧ್ಯಾನ ಮಾಡುವುದು ಮತ್ತು ತಮ್ಮ ಬಾಹ್ಯ ಸೌಂದರ್ಯದ ಜೊತೆಗೆ ಆಂತರಿಕ ಆರೋಗ್ಯಕ್ಕೂ ಗಮನ ಹರಿಸುವುದು ಅತ್ಯಂತ ಅವಶ್ಯಕ. ಬನ್ನಿ ಈಗ ತುಲಾ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ, ಪ್ರಕೃತಿ ಇವರಿಗೆ ಕಲಿಸುವ ಜೀವನದ ಪಾಠದ ಬಗ್ಗೆ ಮಾತನಾಡೋಣ. ಶುಕ್ರನ ಆಳ್ವಿಕೆಯಲ್ಲಿರುವ ಇವರು ಜೀವನದುದ್ದಕ್ಕೂ ಹೊರಗಿನ ಪ್ರಪಂಚದಲ್ಲಿ ಇತರರ ಮುಖದಲ್ಲಿ ಶಾಂತಿ ಮತ್ತು ಸಮತೋಲನವನ್ನು ಹುಡುಕುತ್ತಾರೆ. ಆದರೆ ಜೀವನವು ಇವರಿಗೆ ಕಲಿಸುವ ಅತಿ ದೊಡ್ಡ ಪಾಠವೆಂದರೆ ನಿಜವಾದ ಸಮತೋಲನ ಇರುವುದು ಹೊರಗಡೆ ಅಲ್ಲ, ನಿಮ್ಮ ಒಳಗಡೆ. ಇವರ ಜೀವನದ ಅತಿ ದೊಡ್ಡ ಸವಾಲು ಅಂದರೆ ಇಲ್ಲ ಎಂದು ಖಚಿತವಾಗಿ ಹೇಳುವುದನ್ನು ಕಲಿಯುವುದು. ಯಾರಿಗೂ ನೋವಾಗಬಾರದು ಎಂದು ತಮ್ಮನ್ನೇ ತಾವು ಕಳೆದುಕೊಳ್ಳಬಾರದು. ಯಾವಾಗ ಇವರು ತಮ್ಮ ಸ್ವಂತ ಇಷ್ಟಗಳಿಗೆ ಬೆಲೆ ಕೊಡಲು ಕಲಿಯುತ್ತಾರೋ, ಯಾವಾಗ ಇತರರನ್ನು ಮೆಚ್ಚಿಸುವುದನ್ನು ಬಿಟ್ಟು ತಮ್ಮ ಆತ್ಮಸಾಕ್ಷಿಗೆ ತಕ್ಕಂತೆ ನಡೆಯಲು ಆರಂಭಿಸುತ್ತಾರೋ, ಆಗಲೇ ಇವರ ನಿಜವಾದ ಶಕ್ತಿ ಜಾಗೃತವಾಗುತ್ತದೆ. ತಮ್ಮನ್ನೇ ತಾವು ಮೊದಲು ಪ್ರೀತಿಸಲು ಕಲಿತಾಗ ಇಡೀ ಜಗತ್ತೇ ಇವರ ಪಾದದಡಿ ಬಂದು ನಿಲ್ಲುವ ಸಾಮರ್ಥ್ಯ ಇವರಲ್ಲಿದೆ. ತುಲಾ ರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಯಶಸ್ವಿ ಮತ್ತು ಅದ್ಭುತವಾಗಿಸಿಕೊಳ್ಳಲು ಇಲ್ಲಿವೆ ಕೆಲವು ಪ್ರಮುಖ ಸಲಹೆಗಳು. ಮೊದಲನೆಯದಾಗಿ, ಅತಿಯಾಗಿ ಯೋಚಿಸುವುದನ್ನು ಬಿಟ್ಟು ನಿಮ್ಮ ಮೇಲೆ ನಂಬಿಕೆಯನ್ನು ಇಟ್ಟು ಮುನ್ನಡೆಯಿರಿ. ಎರಡನೆಯದಾಗಿ, ಇಲ್ಲ ಎಂದು ಹೇಳಲು ಕಲಿಯಿರಿ. ಎಲ್ಲರನ್ನೂ ಸಂತೋಷಪಡಿಸಲು ದೇವರ ಕೈಯಲ್ಲೂ ಸಾಧ್ಯವಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಮೂರನೆಯದಾಗಿ, ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ. ಕೋಪ, ಬೇಸರ ಏನೇ ಇದ್ದರೂ ಅದನ್ನು ಸ್ಪಷ್ಟವಾಗಿ ಸಂಬಂಧಪಟ್ಟವರಿಗೆ ತಿಳಿಸಿ, ಕೊರಗಬೇಡಿ. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ನಿಮ್ಮಲ್ಲಿರುವ ಕಲಾತ್ಮಕ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಸರಿಯಾದ ದಾರಿಯಲ್ಲಿ ಬಳಸಿ. ತುಲಾ ರಾಶಿಯವರ ಆರಾಧ್ಯ ದೈವ ಜಗನ್ಮಾತೆ ಮಹಾಲಕ್ಷ್ಮಿ. ಹಾಗಾಗಿ ವಿಶೇಷವಾಗಿ ತುಲಾ ರಾಶಿಯವರಿಗೆ ತಾಯಿ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳುವ ಮತ್ತು ಶುಕ್ರ ಗ್ರಹವನ್ನು ಬಲಪಡಿಸುವ ಒಂದು ಅತ್ಯಂತ ಶಕ್ತಿಶಾಲಿ ಪರಿಹಾರವಿದು. ನಿಮ್ಮ ಆರ್ಥಿಕ ಸಮಸ್ಯೆಗಳು, ಸಾಲದ ಬಾಧೆ, ಪ್ರೇಮ ವೈಕಲ್ಯ ಅಥವಾ ವಿವಾಹದಲ್ಲಿನ ವಿಳಂಬ ಮುಂತಾದ ಎಲ್ಲ ಕಷ್ಟಗಳನ್ನು ದೂರ ಮಾಡಲು ಪ್ರತಿ ಶುಕ್ರವಾರ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನದ ನೀರಿಗೆ ಸ್ವಲ್ಪ ಗುಲಾಬಿ ಬೆರೆಸಿ ಸ್ನಾನ ಮಾಡಿ. ನಂತರ ಪೂಜಾ ಕೋಣೆಯಲ್ಲಿ ಶುದ್ಧವಾದ ಮನೆಯ ಮೇಲೆ ಕೆಂಪು ಅಥವಾ ಗುಲಾಬಿ ಬಣ್ಣದ ರೇಷ್ಮೆ ಬಟ್ಟೆ ಹಾಸಿ ತಾಯಿ ಮಹಾಲಕ್ಷ್ಮಿಯ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಗುಲಾಬಿ ಅಥವಾ ಕಮಲದ ಹೂಗಳಿಂದ ಅಲಂಕರಿಸಿ. ಹಸುವಿನ ಶುದ್ಧ ತುಪ್ಪದಿಂದ ದೀಪವನ್ನು ಹಚ್ಚಿ ನಂತರ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಥವಾ ಶುಕ್ರನ ಮೂಲ ಮಂತ್ರವಾದ ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಸ್ಫಟಿಕದ ಮಾಲೆಯಲ್ಲಿ ಜಪಿಸಿ. ಸಾಧ್ಯವಾದರೆ ಶುಕ್ರವಾರದ ದಿನ ಬಿಳಿ ಅಥವಾ ಗುಲಾಬಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ಮತ್ತು ಚಿಕ್ಕ ಹೆಣ್ಣು ಮಕ್ಕಳಿಗೆ ಸಿಹಿ ಅಥವಾ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿ. ಹೀಗೆ ನಿರಂತರವಾಗಿ ಕನಿಷ್ಠ 11 ಶುಕ್ರವಾರಗಳ ಕಾಲ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡುತ್ತಾ ಬನ್ನಿ. ಇದರಿಂದ ಆಗುವ ಅದ್ಭುತ ಚಮತ್ಕಾರವನ್ನು, ನಿಮ್ಮ ಜೀವನದಲ್ಲಾಗುವ ಧನಾತ್ಮಕ ಬದಲಾವಣೆಯನ್ನು ನೀವೇ ಕಣ್ಣಾರೆ ನೋಡುತ್ತೀರಿ. ತಾಯಿ ಧನಲಕ್ಷ್ಮಿಯ ಕೃಪೆಯಿಂದ ಹಣಕಾಸಿನ ಹರಿವು ಹೆಚ್ಚುತ್ತದೆ. ನಿಂತು ಹೋದ ಕೆಲಸಗಳು ಶುರುವಾಗುತ್ತವೆ. ಹಾಗಾದರೆ ತುಲಾ ರಾಶಿ ಎಂದರೆ ಕೇವಲ ಸೌಂದರ್ಯ, ಫ್ಯಾಷನ್ ಅಥವಾ ಅತಿಯಾದ ಆಕರ್ಷಣೆ ಮಾತ್ರವಲ್ಲ, ಅವರೊಳಗೆ ಒಂದು ಅದ್ಭುತವಾದ, ನ್ಯಾಯಯುತವಾದ ಮತ್ತು ಯಾರಿಗೂ ಕೆಡುಕನ್ನು ಬಯಸದ ಅಪ್ಪಟ ಚಿನ್ನದಂಥ ಹೃದಯವಿದೆ. ಪ್ರೀತಿಗಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡುವ ತ್ಯಾಗಮಯಿ ಗುಣವಿದೆ. ಎಲ್ಲರನ್ನೂ ಸಮಾನವಾಗಿ ಕಂಡು ಸಮಾಜದಲ್ಲಿ ಒಂದು ಉತ್ತಮ ವಾತಾವರಣ ನಿರ್ಮಿಸುವ ದೈವಿಕ ಶಕ್ತಿ ಇದೆ. ಮೇಲ್ನೋಟಕ್ಕೆ ಅವರು ಕೇವಲ ಐಷಾರಾಮವನ್ನು ಬಯಸುವಂತೆ ಕಂಡರೂ ಅವರು ವಾಸ್ತವದಲ್ಲಿ ತಮ್ಮ ಪ್ರೀತಿ ಪಾತ್ರರಿಗಾಗಿ ಎಂತಹ ಕಷ್ಟವನ್ನು ಬೇಕಾದರೂ ಎದುರಿಸಬಲ್ಲರು. ದಿಟ್ಟ ಹೋರಾಟಗಾರರು. ಮುಂದಿನ ಬಾರಿ ನೀವು ಯಾವುದೇ ತುಲಾ ರಾಶಿಯವರನ್ನು ಭೇಟಿಯಾದಾಗ ಅವರ ಆ ಸುಂದರವಾದ ನಗುವಿನ ಹಿಂದಿರುವ ಆಳವಾದ ತ್ಯಾಗವನ್ನು, ಅವರ ಮೃದುವಾದ ಮಾತಿನ ಹಿಂದಿರುವ ಕಠಿಣ ನ್ಯಾಯಪರತೆಯನ್ನು ಮತ್ತು ಅವರ ಆಕರ್ಷಕ ವ್ಯಕ್ತಿತ್ವದ ಹಿಂದಿರುವ ಅಶುದ್ಧ ಮತ್ತು ನಿಷ್ಠಾವಂತ ಆತ್ಮವನ್ನು ಅರ್ಥ ಮಾಡಿಕೊಳ್ಳಲು ಖಂಡಿತ ಪ್ರಯತ್ನಿಸಿ.
ಸ್ನೇಹಿತರೆ, ಇದಾಗಿತ್ತು ತುಲಾ ರಾಶಿಯವರ ಆಳವಾದ ಮತ್ತು ಗುಪ್ತ ರಹಸ್ಯಗಳು. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತ ವಿಭಿನ್ನ ರಾಶಿಗಳ ನಿಗೂಢ ರಹಸ್ಯಗಳನ್ನು ತಿಳಿಸುವ ಮತ್ತಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬ ಸ್ನೇಹಿತರೊಂದಿಗೆ, ವಿಶೇಷವಾಗಿ ತುಲಾ ರಾಶಿಯವರೊಂದಿಗೆ ತಪ್ಪದೇ ಶೇರ್ ಮಾಡಿ. ಹಾಗೆ ನಿಮ್ಮ ರಾಶಿ ಯಾವುದು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ನಿಮ್ಮೆಲ್ಲರ ಮೇಲೆ ಆ ತಾಯಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಸದಾ ಇರಲಿ, ನಿಮ್ಮೆಲ್ಲ ಕಷ್ಟಗಳು ದೂರವಾಗಲಿ ಎಂದು ಪ್ರಾರ್ಥಿಸುತ್ತಾ, ಆತ್ಮೀಯ ತುಲಾರಾಶಿಯವರೇ, ಜಗತ್ತಿಗೆ ನ್ಯಾಯ ಹೇಳುವ ಎಲ್ಲರನ್ನೂ ಸಮಾನವಾಗಿ ಕಾಣುವ ತಕ್ಕಡಿ ನಿಮ್ಮದು. ಆದರೆ ಕಳೆದ ಕೆಲವು ವರ್ಷಗಳಿಂದ ಆ ತಕ್ಕಡಿ ನಿಮ್ಮ ಪರವಾಗಿ ಬಾಗುತ್ತಲೇ ಇಲ್ಲ ಅಲ್ವಾ? ಬೇರೆಯವರ ಕಣ್ಣೀರು ಒರೆಸುವ ನೀವು, ನಿಮ್ಮ ಕಣ್ಣೀರು ಒರೆಸುವವರು ಯಾರೂ ಇಲ್ಲದಂತಾಗಿದೆ. ನೀವು ಕೇವಲ ಸೌಂದರ್ಯ ಪ್ರಿಯರಲ್ಲ, ನೀವು ಸಂಬಂಧಗಳ ಬೆಲೆ ಬಲ್ಲವರು. ಹೊರಗಿನ ಜಗತ್ತಿಗೆ ನೀವು ನಗುತ್ತಾ ಹಾಯಾಗಿ ಇರುವಂತೆ ಕಂಡರೂ ನಿಮ್ಮ ಮನಸ್ಸಿನ ಒಳಗಿನ ಗೊಂದಲ, ನೋವು ಆ ದೇವರಿಗೆ ಮತ್ತು ನಿಮಗೆ ಮಾತ್ರ ಗೊತ್ತು. ನೀವು ಯಾರ ಹತ್ತಿರ ಜಗಳ ಆಡಲು ಇಷ್ಟಪಡುವುದಿಲ್ಲ, ಶಾಂತಿಯಿಂದ ಇರಲು ಬಯಸುತ್ತೀರಿ. ಆದರೆ ವಿಧಿ ಕಳೆದ 5 ವರ್ಷಗಳಿಂದ ನಿಮ್ಮ ತಾಳ್ಮೆಯ ಪರೀಕ್ಷೆ ಮಾಡುತ್ತಲೇ ಇದೆ. ವಿಶೇಷವಾಗಿ ತುಲಾ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಮತ್ತು ದಾಂಪತ್ಯ ಅಥವಾ ಪ್ರೀತಿಯ ವಿಚಾರದಲ್ಲಿ ಅನುಭವಿಸಿದಷ್ಟು ಹಿಂಸೆ ಬೇರೆ ಯಾರೂ ಅನುಭವಿಸಿಲ್ಲ. ಯಾರನ್ನು ನಂಬಿ ಬಿಸ್ನೆಸ್ ಮಾಡಿದ್ರಿ, ಕೈ ಸುಟ್ಟುಕೊಂಡ್ರಿ, ಪ್ರಾಣ ಸ್ನೇಹಿತರೆಂದು ನಂಬಿದವರು ನಿಮ್ಮ ಬೆನ್ನ ಹಿಂದೆಯೇ ಮಾತನಾಡಿದರು. ಕುಟುಂಬದಲ್ಲಿ ಅಶಾಂತಿ, ಸಂಗಾತಿಯ ಜೊತೆ ಹೊಂದಾಣಿಕೆ ಇಲ್ಲದೆ ಯಾಕಪ್ಪ ಈ ಜೀವನ ಎಂದು ಪ್ರತಿದಿನ ಕಣ್ಣೀರು ಹಾಕ್ತಾ ಇದ್ದೀರಿ. ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತೀರಿ, ಆದರೆ ನಿಮಗೆ ಮಾತ್ರ ಯಾಕೆ ಹೀಗಾಗುತ್ತಿದೆ ಎಂಬ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿರಬಹುದು. ಆದರೆ ತುಲಾ ರಾಶಿಯವರೇ, ಚಿಂತಿಸಬೇಡಿ. ರಾತ್ರಿ ಎಷ್ಟೇ ಕತ್ತಲಾಗಿದ್ದರೂ ಬೆಳಕಾಗಲೇಬೇಕು, ಸೂರ್ಯ ಹುಟ್ಟಲೇಬೇಕು. ಈಗ ತುಲಾ ರಾಶಿಯವರ ಪಾಲಿಗೆ ಒಂದು ಸುವರ್ಣ ಅಧ್ಯಾಯವಾಗಲಿದೆ. ನಿಮ್ಮ ರಾಶ್ಯಾಧಿಪತಿ ಶುಕ್ರ ಮತ್ತು ಕರ್ಮಕಾರಕ ಶನಿ ಇವರಿಬ್ಬರೂ ಸೇರಿ ನಿಮ್ಮನ್ನ ಕೈ ನಡೆಸಲಿದ್ದಾರೆ. ಶನಿದೇವ ತುಲಾ ರಾಶಿಯಲ್ಲಿ ಉಚ್ಚನಾಗುತ್ತಾನೆ. ಅಂದರೆ ಶನಿಗೆ ತುಲಾ ರಾಶಿ ಎಂದರೆ ಅಚ್ಚುಮೆಚ್ಚು. ಇಷ್ಟು ದಿನ ನಿಮ್ಮನ್ನ ತಿದ್ದಿ ತೀಡಿ ಪರೀಕ್ಷಿಸಿದ ಗ್ರಹಗಳು ಈಗ ನಿಮಗೆ ರಾಜಯೋಗ ನೀಡಲು ಕಾತುರದಿಂದ ಕಾಯುತ್ತಿವೆ. ಆದರೆ ಬರುವ ಈ ಅದೃಷ್ಟ, ಐಶ್ವರ್ಯ ಮತ್ತು ನೆಮ್ಮದಿ ನಿಮ್ಮದಾಗಬೇಕಾದ್ರೆ ನೀವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾದ ಈ 5 ಮಹಾ ರಹಸ್ಯ ಸೂತ್ರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು. ಈ ವಿಡಿಯೋದಲ್ಲಿ ನಾನು ಹೇಳುವ ಪ್ರತಿಯೊಂದು ಮಾತು ಕೂಡ ನಿಮ್ಮ ಮುರಿದು ಬಿದ್ದ ಮನಸ್ಸನ್ನ ಕಟ್ಟುವ ಸಂಜೀವಿನಿ. ದಯವಿಟ್ಟು ಒಂದೇ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ಇದರಲ್ಲಿರುವ ಒಂದು ಮಾಹಿತಿ ಮಿಸ್ ಆದರೂ ನೀವು ರಾಜಯೋಗದಿಂದ ವಂಚಿತರಾಗಬಹುದು. ಮುಂದೆ ಹೋಗೋದಕ್ಕೂ ಮುನ್ನ ಒಂದು ಸಣ್ಣ ವಿನಂತಿ. ಜ್ಞಾನ ಮತ್ತು ಪರಿಹಾರಗಳನ್ನು ಹಂಚುವ ಈ ಪುಣ್ಯದ ಕೆಲಸಕ್ಕೆ ನಿಮ್ಮದೊಂದು ಬೆಂಬಲ ಬೇಕು. ನೀವು ನೀಡುವ ಪ್ರೋತ್ಸಾಹವೇ ನಮಗೆ ಶ್ರೀರಕ್ಷೆ. ದಯವಿಟ್ಟು ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಇದರಿಂದ ನಮ್ಮ ಮುಂದಿನ ದೈವಿಕ ರಹಸ್ಯಗಳು ನೇರವಾಗಿ ನಿಮ್ಮನ್ನು ತಲುಪುತ್ತವೆ. ಎಲ್ಲರೂ ಭಕ್ತಿಯಿಂದ ಜೈ ಶುಕ್ರದೇವ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ತುಲಾ ರಾಶಿಯವರು ಹೊಸ ವಾಹನ, ಹೊಸ ಮನೆ ಅಥವಾ ಅಂದುಕೊಂಡ ಉದ್ಯೋಗ ಪಡೆಯುವ ಬಲವಾದ ಯೋಗವಿದೆ. ಆದರೆ ಶುಕ್ರನು ಭೋಗದ ಕಾರಕನಾದರೆ ಶನಿಯು ತ್ಯಾಗದ ಕಾರಕ. ಇವರಿಬ್ಬರನ್ನು ಬ್ಯಾಲೆನ್ಸ್ ಮಾಡುವುದು ಹೇಗೆ? ಬನ್ನಿ, ನಿಮ್ಮ ದಾರಿದ್ರ್ಯವನ್ನು ತೊಲಗಿಸಿ ಐಶ್ವರ್ಯ ತರುವ ಆ 5 ರಹಸ್ಯಗಳು ಯಾವುವು ಅಂತ ನೋಡೋಣ. ಮೊದಲನೆಯದಾಗಿ, ತುಲಾ ರಾಶಿಯವರ ಅದೃಷ್ಟದ ಕೀಲಿಕೈ ಇರುವುದು ಶುಕ್ರವಾರದ ದಿನ. ನಿಮ್ಮ ರಾಶ್ಯಾಧಿಪತಿ ಶುಕ್ರದೇವ ನಿಮ್ಮ ಆಕರ್ಷಣೆ ಹೆಚ್ಚಾಗಲು ಮತ್ತು ಹಣದ ಹರಿವು ಹೆಚ್ಚಾಗಲು ಪ್ರತಿ ಶುಕ್ರವಾರ ಸಂಜೆ ನಿಮ್ಮ ಮನೆಯ ತುಳಸಿ ಗಿಡದ ಮುಂದೆ ಅಥವಾ ಪೂಜಾ ಕೋಣೆಯಲ್ಲಿ ಒಂದು ಬೆಳ್ಳಿ ಬಟ್ಟಲಿನಲ್ಲಿ ಅಥವಾ ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ. ನೆನಪಿಡಿ, ಅದಕ್ಕೆ ಕಮಲದ ದಾರ ಅಥವಾ ಬಿಳಿ ಬಣ್ಣದ ಬತ್ತಿಯನ್ನ ಹಾಕಿ. ಅತ್ಯಂತ ಮುಖ್ಯವಾದ ರಹಸ್ಯ, ದೀಪ ಹಚ್ಚಿದ ನಂತರ ಕನಿಷ್ಠ ಪಕ್ಷ ಒಂದು ಚಿಕ್ಕ ಹೆಣ್ಣು ಮಗುವಿಗೆ ಅಥವಾ ಸುಮಂಗಲಿಯರಿಗೆ ಸಿಹಿ ತಿಂಡಿಯನ್ನು ಅಥವಾ ಬಿಳಿ ಬಣ್ಣದ ಹೂವನ್ನು ದಾನ ಮಾಡಿ. ಅಥವಾ ಹಸುವಿಗೆ ಬಾಳೆಹಣ್ಣು ಮತ್ತು ಬೆಲ್ಲವನ್ನು ತಿನ್ನಿಸಿ ಓಂ ಶುಕ್ರಾಯ ನಮಃ ಎಂದು 21 ಬಾರಿ ಜಪಿಸಿ. ಶುಕ್ರನು ಸಂತೃಪ್ತನಾದರೆ ನಿಮ್ಮ ಮನೆಯಲ್ಲಿ ಬಂಗಾರ ಕುಣಿದಾಡುತ್ತದೆ. ನೀವು ಏನೇ ಮುಟ್ಟಿದರೂ ಅದು ಚಿನ್ನವಾಗಬೇಕೆಂದರೆ ಈ ಶುಕ್ರವಾರದ ನಿಯಮವನ್ನು ತಪ್ಪಿಸಬೇಡಿ. ಎರಡನೆಯದಾಗಿ, ತುಲಾ ರಾಶಿಯವರಿಗೆ ವಾಸ್ತು ಪ್ರಕಾರ ಅತ್ಯಂತ ಮುಖ್ಯವಾದ ದಿಕ್ಕು ಆಗ್ನೇಯ. ಇದು ಅಡುಗೆ ಮನೆಯ ಮೂಲೆ ಅಥವಾ ಶುಕ್ರನ ಜಾಗ. ನಿಮ್ಮ ಮನೆಯಲ್ಲಿ ಜಗಳಗಳು ನಿಲ್ಲಬೇಕು, ಗಂಡ ಹೆಂಡತಿ ನಡುವೆ ಪ್ರೀತಿ ಚಿಗುರಬೇಕು ಅಂದರೆ ನಿಮ್ಮ ಮನೆಯ ಆಗ್ನೇಯ ಮೂಲೆಯನ್ನು ಚೆಕ್ ಮಾಡಿ. ಅಲ್ಲಿ ನೀರು ಸೋರುತ್ತಿದ್ರೆ ಅಥವಾ ಅಲ್ಲಿ ಕಸದ ಡಬ್ಬಿ ಇಟ್ಟಿದ್ದರೆ ತಕ್ಷಣ ತೆಗೆಯಿರಿ. ಅಲ್ಲಿ ಕೆಂಪು ಬಣ್ಣದ ಒಂದು ಚಿಕ್ಕ ಬಲ್ಬನ್ನು ಹಾಕಿಡಿ ಅಥವಾ ಆ ಜಾಗವನ್ನು ಅತ್ಯಂತ ಸ್ವಚ್ಛವಾಗಿಡಿ.
ಸ್ನಾನ ಮಾಡಿದ ನಂತರ ಸ್ವಲ್ಪ ಸುಗಂಧ ದ್ರವ್ಯವನ್ನು ಬಳಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಯಾಕಂದರೆ ಶುಕ್ರ ಗ್ರಹಕ್ಕೆ ಸುಗಂಧ ಮತ್ತು ಸ್ವಚ್ಛತೆ ಅಂದರೆ ಪ್ರಾಣ. ನೀವು ಎಷ್ಟು ಸುಂದರವಾಗಿ ಅಚ್ಚುಕಟ್ಟಾಗಿ ಇರುತ್ತೀರೋ ಅಷ್ಟು ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಹರಿದ ಬಟ್ಟೆ, ಕಳೆಗುಂದಿದ ಮುಖ ಮಾಡಿಕೊಂಡು ಕೂರಬೇಡಿ. ಎದ್ದು ಬನ್ನಿ, ರಾಜನಂತೆ ಅಥವಾ ರಾಣಿಯಂತೆ ಬದುಕಿ. ಮೂರನೆಯದಾಗಿ, ತುಲಾರಾಶಿಯವರು ಎಷ್ಟೇ ಸಂಪಾದನೆ ಮಾಡಿದರೂ ಉಳಿತಾಯ ಮಾಡುವುದು ಕಷ್ಟ. ಕೈಯಲ್ಲಿ ಕಾಸು ನಿಲ್ಲಲ್ಲ. ಇದಕ್ಕೆ ರಾಮಬಾಣದಂತಿರುವ ಪರಿಹಾರವೆಂದರೆ ಮಹಾಲಕ್ಷ್ಮಿಯ ಆರಾಧನೆ. ಶನಿದೇವನಿಗೂ ಕೂಡ ಮಹಾಲಕ್ಷ್ಮಿ ಅಂದರೆ ಗೌರವ. ಆರ್ಥಿಕ ಸಂಕಷ್ಟದಿಂದ ಪಾರಾಗಲು ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ಸಂಜೆ ನಿಮ್ಮ ಮನೆಯಲ್ಲಿ ಕನಕದಾರ ಸ್ತೋತ್ರ ಅಥವಾ ಲಲಿತಾ ಸಹಸ್ರನಾಮವನ್ನು ಕೇಳಿಸಿಕೊಳ್ಳಿ ಅಥವಾ ಪಠಿಸಿ. ಇದಕ್ಕಾಗಿ ಈ ಕೂಡಲೇ ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಬರೆಯಿರಿ. ತಾಯಿ ಲಕ್ಷ್ಮಿ ನಿಮ್ಮ ಮನೆಗೆ ಬರಲು ದಾರಿ ಮಾಡಿಕೊಡಿ. ನಿಮ್ಮ ಈ ಒಂದು ಸಣ್ಣ ನಾಮಸ್ಮರಣೆ ನಿಮ್ಮ ಬಡತನವನ್ನು ಸುಟ್ಟು ಹಾಕಬಲ್ಲದು. ಸೋಮಾರಿತನ ಬೇಡ. ಈಗಲೇ ಕಮೆಂಟ್ ಮಾಡಿ ತಾಯಿಯನ್ನ ಆಹ್ವಾನಿಸಿ. 4ನೇ ರಹಸ್ಯ, ತುಲಾ ರಾಶಿಯವರ ಬಹುದೊಡ್ಡ ಶತ್ರು ಅತಿಯಾದ ಯೋಚನೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗೊಂದಲ. ನೀವು ಗೆಲ್ಲಲೇಬೇಕು ಅಂದರೆ ಬಿಳಿ ಬಣ್ಣದ ರೇಷ್ಮೆ ವಸ್ತ್ರ ಅಥವಾ ಬೆಳ್ಳಿ ನಿಮ್ಮ ರಕ್ಷಾ ಕವಚವಾಗಲಿದೆ. ಸಾಧ್ಯವಾದರೆ ಬಲಗೈಗೆ ಬೆಳ್ಳಿಯ ಕಡಗ ಅಥವಾ ಉಂಗುರವನ್ನು ಧರಿಸಿ. ಇಲ್ಲದಿದ್ದರೆ ನಿಮ್ಮ ಪರ್ಸ್ನಲ್ಲಿ ಅಥವಾ ಜೇಬ್ನಲ್ಲಿ ಯಾವಾಗಲೂ ಒಂದು ಬೆಳ್ಳಿಯ ನಾಣ್ಯ ಅಥವಾ ಅಕ್ಕಿ ಕಾಳುಗಳನ್ನು ಹಾಕಿದ ಒಂದು ಚಿಕ್ಕ ಬಿಳಿ ಬಟ್ಟೆಯ ಗಂಟು ಇರಲಿ. ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿಡುತ್ತದೆ. ಯಾವಾಗ ಮನಸ್ಸು ಶಾಂತವಾಗಿರುತ್ತದೋ ಆಗ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು 100ಕ್ಕೆ 100 ಸರಿಯಾಗಿರುತ್ತವೆ. ನೀವು ಹೂಡಿಕೆ ಮಾಡುವಾಗ ಅಥವಾ ಹೊಸ ಕೆಲಸ ಆರಂಭಿಸುವಾಗ ಈ ಬೆಳ್ಳಿಯ ನಾಣ್ಯ ಅಥವಾ ಬಿಳಿ ವಸ್ತ್ರ ನಿಮ್ಮ ಜೊತೆಗಿದ್ರೆ ವಿಜಯಲಕ್ಷ್ಮಿ ನಿಮ್ಮ ಕೊರಳಿಗೆ ಹಾರ ಹಾಕುತ್ತಾಳೆ. 5ನೇ ಮತ್ತು ಅಂತಿಮ ರಹಸ್ಯವೆಂದರೆ ಇದು ಸ್ವಲ್ಪ ಕಠಿಣ ಆದರೆ ಅತ್ಯಂತ ಸತ್ಯ. ತುಲಾ ರಾಶಿಯವರಾದ ನೀವು ಬೇರೆಯವರನ್ನ ಮೆಚ್ಚಿಸಲು ಹೋಗಿ ನಿಮ್ಮ ತನವನ್ನು ಕಳೆದುಕೊಳ್ಳುತ್ತೀರಿ. ಜನರು ಏನೇ ಅಂದುಕೊಳ್ಳುತ್ತಾರೋ ಅನ್ನೋ ಭಯ ನಿಮಗೆ ಹೆಚ್ಚು. ನೀವು ಪಾಲಿಸಬೇಕಾದ 5ನೇ ಸ್ತೋತ್ರ ನೋ ಹೇಳುವುದನ್ನು ಕಲಿಯಿರಿ. ನಿಮ್ಮ ಹತ್ತಿರ ಯಾರಾದರೂ ಹಣ ಸಾಲ ಕೇಳಲು ಬಂದರೆ ಅಥವಾ ನಿಮ್ಮ ಶಕ್ತಿಗೆ ಮೀರಿದ ಸಹಾಯ ಕೇಳಿದರೆ ಮುಲಾಜಿಲ್ಲದೆ ಇಲ್ಲ ಎಂದು ಹೇಳಿ. ವಿಶೇಷವಾಗಿ ಸಂಬಂಧಿಕರಿಗೆ ಅಥವಾ ಸ್ನೇಹಿತರಿಗೆ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ಕೊಡಬೇಡಿ. ಕೊಟ್ಟರೆ ಅದು ವಾಪಸ್ ಬರುವ ಸಾಧ್ಯತೆ ಕಡಿಮೆ ಮತ್ತು ಆ ಸಂಬಂಧವು ಹಾಳಾಗುತ್ತದೆ. ನಿಮ್ಮ ಗುಟ್ಟುಗಳನ್ನು, ನಿಮ್ಮ ಮುಂದಿನ ಪ್ಲಾನ್ಗಳನ್ನು ಯಾರ ಮುಂದೆಯೂ ಬಾಯಿ ಬಿಡಬೇಡಿ. ತುಲಾ ರಾಶಿಯವರೇ, ನೀವು ಇತರರಿಗೆ ಬೆಳಕಾಗಿದ್ದು ಸಾಕು. ಈಗ ನಿಮ್ಮ ದೀಪಕ್ಕೆ ಎಣ್ಣೆ ಹಾಕಿಕೊಳ್ಳುವ ಸಮಯ. ಸ್ವಾರ್ಥಿಗಳಾಗಿ ಎಂದು ಹೇಳುತ್ತಿಲ್ಲ, ಆದರೆ ಎಚ್ಚರಿಕೆಯಿಂದ ಇರಿ. ಸ್ನೇಹಿತರೆ, ತುಲಾ ರಾಶಿಯವರೇ, ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ತಿರುವು. ಇಷ್ಟು ದಿನ ನೀವು ಪಟ್ಟ ಹವಾಮಾನ, ಸೋಲು, ನಿಂದನೆಗಳಿಗೆ ಈಗ ಕಾಲವೇ ಉತ್ತರ ಕೊಡಲಿದೆ. ನಿಮ್ಮ ತಾಳ್ಮೆಗೆ ಈಗ ಪ್ರತಿಫಲ ಸಿಗುವ ಸಮಯ. ಶುಕ್ರ ಮತ್ತು ಶನಿ ಇಬ್ಬರೂ ನಿಮ್ಮ ಪರವಾಗಿದ್ದಾರೆ. ನೀವು ಮಾಡಬೇಕಾಗಿರುವುದು ಇಷ್ಟೇ. ಮೇಲೆ ಹೇಳಿದ ಈ 5 ರಹಸ್ಯಗಳನ್ನು ಶ್ರದ್ಧೆಯಿಂದ ಪಾಲಿಸಿ ಧರ್ಮದ ದಾರಿಯಲ್ಲಿ ನಡೆಯಿರಿ. ನಿಮ್ಮ ನಗು ಮತ್ತೆ ನಿಮ್ಮ ಮುಖದ ಮೇಲೆ ಬರಲಿದೆ. ನಿಮ್ಮನ್ನ ಬಿಟ್ಟು ಹೋದವರೇ ನಿಮ್ಮನ್ನ ಹುಡುಕಿಕೊಂಡು ಬರುವ ದಿನಗಳು ದೂರವಿಲ್ಲ. ನಿಮ್ಮ ಏಳಿಗೆಯನ್ನ ಕಂಡು ಜಗತ್ತೇ ಬೆರಗಾಗಲಿದೆ. ಇಷ್ಟೆಲ್ಲ ಆಳವಾದ ಮತ್ತು ರಹಸ್ಯವಾದ ಮಾಹಿತಿಯನ್ನ ನಿಮ್ಮ ಶ್ರೇಯಸ್ಸಿಗಾಗಿಯೇ ಹುಡುಕಿ ತಂದಿದ್ದೀನಿ. ನಮಗೂ ನಿಮಗೂ ಇರುವ ಈ ಆತ್ಮೀಯ ಸಂಬಂಧ ಹೀಗೆ ಮುಂದುವರಿಯಲಿ. ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ತುಲಾ ರಾಶಿಯ ಸ್ನೇಹಿತರಿಗೆ, ಬಂಧುಗಳಿಗೆ ವಾಟ್ಸಾಪ್ನಲ್ಲಿ ಶೇರ್ ಮಾಡಿ. ಒಳ್ಳೆಯದನ್ನು ಹಂಚಿದರೆ ನಿಮಗೂ ಒಳ್ಳೆಯದೇ ಆಗುತ್ತದೆ. ವಿಡಿಯೋ ಮುಗಿಸುವುದಕ್ಕೂ ಮುನ್ನ ನಿಮ್ಮ ಜೀವನದ ಗೆಲುವಿನ ಸಂಕಲ್ಪವಾಗಿ ಲಕ್ಷ್ಮೀ ದೇವಿಯ ಕೃಪೆ ಸದಾ ನಮ್ಮ ಮೇಲಿರಲು ಕಮೆಂಟ್ ಬಾಕ್ಸ್ನಲ್ಲಿ ಜೋರಾಗಿ ಜೈ ಮಹಾಲಕ್ಷ್ಮಿ ಅಥವಾ ಜೈ ಶುಕ್ರದೇವ ಅಂತ ಬರೆಯಿರಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಯಾವ ಸಮಸ್ಯೆಯ ಬಗ್ಗೆ ಅಥವಾ ಯಾವ ರಾಶಿಯ ಬಗ್ಗೆ ಮಾಹಿತಿ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಗು ನಗುತ್ತಾ ಇರಿ. ಗೆಲುವು ನಿಮ್ಮದೇ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.